ಇನ್ನು ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ವಿವಾದಕ್ಕೆ ಕಾರಣ ಆಗುತ್ತೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ನಾಯಿಗೆ ಹೋಲಿಸಿದ್ದಕ್ಕಾಗಿ ಕೆಂಡ ಕಾರಲಾಗ್ತಾ ಇದೆ. ಅದರ ಭಾಗವಾಗಿ ಕಲಬುರಗಿಯಲ್ಲಿ ಛಲವಾದಿ ನಾರಾಯಣ ಸ್ವಾಮಿಗೆ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರು ದಿಗ್ಬಂಧನವನ್ನ ಮಾಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರಿಂದ 3 ಗಂಟೆಗಳ ಕಾಲ ದಿಗ್ಬಂಧನವನ್ನ ಮಾಡಲಾಗಿರೋದು. ಚಿತ್ತಾಪುರದಲ್ಲಿ ತಿರಂಗ ಯಾತ್ರೆ ನಡೀತಾ ಇತ್ತು. ಆ ತಿರಂಗ ಯಾತ್ರೆಗೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಬಂದಿರ್ತಾರೆ. ಚಿತ್ತಾಪುರದ ಐಬಿಗೆ ತೆರಳಿದಂತಹ ವೇಳೆ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರು ಮುತ್ತಿಗೆ ಹಾಕ್ತಾರೆ. ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ಈ ಕೂಡಲೇ ಕ್ಷಮೆ ಕೇಳಬೇಕು, ಅವ್ರು ಹೇಳಿಕೆ ಕೊಟ್ಟಿರೋದ್ರಿಂದಾಗಿ ಅಂತ ಹೇಳಿ ಪಟ್ಟು ಹಿಡಿತಾರೆ, ಪ್ರತಿಭಟನೆ ಮಾಡ್ತಾರೆ. ಛಲವಾದಿ ಮೇಲೂ ಕೂಡ ಮುಗಿ ಬೀಳ್ತಾರೆ ಈ ಬೆಂಬಲಿಗರು. ಸೊ ಹಂಗೆ ಕಡೆಗೂ ಹೇಳಿಕೆಯನ್ನ ವಾಪಸ್ ಪಡ್ಕೊಂಡಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ ಅವರು. BS ಯಡಿಯೂರಪ್ಪನವರ ಸೂಚನೆಯ ಮೇರೆಗೆ ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರು ಕಡೆಗೂ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ತಮ್ಮ ಹೇಳಿಕೆಯಿಂದ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು ನಿನ್ನೆ ಐಬಿಯ ಬಳಿ. ಛಲವಾದಿ ನಾರಾಯಣ ಸ್ವಾಮಿ ಅವರು ಐಬಿಗೆ ಬಂದ ನಂತರವೇ ಹೊರಗಡೆ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರು ಗಲಾಟೆ ಶುರು ಮಾಡ್ತಾರೆ. ಈ ಕೂಡಲೇ ತಮ್ಮ ಹೇಳಿಕೆಯಿಂದ ನಮಗೆಲ್ಲರಿಗೂ ನೋವಾಗಿದೆ, ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು, ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿತಾರೆ. ಸೊ ಈ ಪರಿಸ್ಥಿತಿ ಮತ್ತೊಂದು ಹಂತಕ್ಕೆ ಹೋಗಬಾರದು ಅನ್ನೋ ನಿಟ್ಟಿನಲ್ಲಿ BSY ಅವರ ಸೂಚನೆ ಮೇರೆಗೆ ಛಲವಾದಿ ನಾರಾಯಣ ಸ್ವಾಮಿ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ತಮ್ಮ ಹೇಳಿಕೆಯಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಕಲಬುರಗಿ ಪ್ರತಿನಿಧಿ ಅನಿಲ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅನಿಲ್ ಸ್ವಾಮಿ, ಈಗ ಬೆಂಬಲಿಗರು ಯಾವಾಗ ಐಬಿಯ ಬಳಿ ಬಂದು ನಿಂತು ಪ್ರತಿಭಟನೆಯನ್ನ ಜೋರು ಮಾಡಿದ್ರು, ಆದ ನಂತರ ಈಗ ಛಲವಾದಿ ನಾರಾಯಣ ಸ್ವಾಮಿಯವರು ತಮ್ಮ ಹೇಳಿಕೆಯನ್ನ ವಾಪಸ್ ಪಡ್ಕೊಂಡ್ರು. ನೆನೆ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾದಂತೆ ಕಾಣಿಸ್ತಾ ಇತ್ತು. ಏನೇನಾಯ್ತು ನೆನ್ನೆ ಆಕ್ಚುಲ್ ಆಗಿ? ಶರತ್, ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧ ನಡೆದಿದೆ. ಆ ಯುದ್ಧ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ನ ಬಹುತೇಕ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಪದೇ ಪದೇ ಏನೊಂದು ವಾಗ್ದಾಳಿ ನಡೆಸುತ್ತಿದ್ದಾರೆ. ಏನೊಂದು ಭಾರತದ ಒಂದು ಸೈನ್ಯವನ್ನೇ ಅವಮಾನಿಸುವ ರೀತಿಯಲ್ಲಿ ಏನು ಕಾಂಗ್ರೆಸ್ ನಾಯಕರು ಹೇಳಿಕೆ ಕೊಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪದೇ ಪದೇ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದರು. ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆನೆ ಹೋಗ್ತಿದ್ದರೆ ನಾಯಿ ಬಹುವಂತ ಬಹುತವೆ ಎಂಬ ಒಂದು ಪ್ರಿಯಾಂಕ್ ಖರ್ಗೆ ಅವರನ್ನ ಹೋಲಿಕೆ ಮಾಡಿ ಅವರಿಗೆ ನಾಯಿಗೆ ಹೋಲಿಕೆ ಮಾಡಿದರು. ಈ ವಿಚಾರ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರು ಮತ್ತು ಏನು ಅಭಿಮಾನಿಗಳು ಕೆರಳುವಂತೆ ಮಾಡಿತ್ತು. ಸಚಿವ ಪ್ರಿಯಾಂಕ್ ಖರ್ಗೆಯನ್ನ ನಾಯಿ ಎಂದು ಹೇಳಿದ್ದಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಿನ್ನೆ ಚಿತ್ತಾಪುರ ಪಟ್ಟಣದ ಏನೊಂದು ಐಬಿಯಲ್ಲಿ ತಂಗಿದ್ದ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಸುಮಾರು 4-5 ಗಂಟೆಗಳ ಕಾಲ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ಏನೊಂದು ಅತಿಥಿ ಗೃಹದಲ್ಲಿ ದಿಗ್ಬಂಧನ ಹಾಕಿದ್ರು. ದಿಗ್ಬಂಧನ ಹಾಕಿ ಛಲವಾದಿ ನಾರಾಯಣ ಸ್ವಾಮಿ ಬಹಿರಂಗವಾಗಿ ಏನೊಂದು ನಮ್ಮ ಮುಂದೆ ಬಂದು ಕ್ಷಮೆ ಕೋರಬೇಕೆಂದು ಕೂಡ ಆಗ್ರಹಿಸಿದ್ರು. ಏನೊಂದು ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಿದ್ದಂತೆ ಏನೊಂದು ಮಾಜಿ CM ಯಡಿಯೂರಪ್ಪನವರು ಏನೊಂದು ಛಲವಾದಿ ನಾರಾಯಣ ಸ್ವಾಮಿಗೆ ತಕ್ಷಣ ಕಾಲ್ ಮಾಡಿ ಏನೊಂದು ಈ ಒಂದು ಪದ ಬಳಸಿದ್ದಕ್ಕೆ ವಿಷಾದ ವ್ಯಕ್ತಪಡಿಸಿ ಕ್ಷಮೆ ಕೋರಲು ಕೂಡ ಒಂದು ಸೂಚನೆ ನೀಡಿದರು. BS ಯಡಿಯೂರಪ್ಪ ಅವರ ಸೂಚನೆಯಂತೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಏನೊಂದು ಪ್ರಿಯಾಂಕ್ ಖರ್ಗೆ ವಿರುದ್ಧ ಏನೊಂದು ನಾಯಿ ಎಂಬ ಪದ ಬಳಸಿದ್ರು. ಆ ಒಂದು ಪದ ಬಳಸಿದ್ದಕ್ಕೆ ನಾನು ವಿಷಾದ ವ್ಯಕ್ತಪಡಿಸಿದ್ದೇನೆ ಮತ್ತು ಆ ಒಂದು ಹೇಳಿಕೆಯನ್ನ ಕೂಡ ಒಂದು ವಾಪಸ್ ಪಡಿತೇನೆ ಎಂದು ಕೂಡ ಒಂದು ಹೇಳಿದರು. ಈ ವೇಳೆ ಏನೊಂದು ಚಿತ್ತಾಪುರ ಪಟ್ಟಣದ IBಯಿಂದ ಏನೊಂದು ಹೊರಗಡೆ ಬಂದಂತ ಛಲವಾದಿ ನಾರಾಯಣ ಸ್ವಾಮಿ ಅವರ ಮೇಲೆ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ಮತ್ತು ಅಭಿಮಾನಿಗಳು ಕೂಡ ಒಂದು ಹಲ್ಲೆಗೆ ಕೂಡ ಮುಂದಾಗಿದ್ರು ಅಂತ ಹೇಳ್ಬೋದು. ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಿದ್ದಂತೆ ಚಿತ್ತಾಪುರ ಪೊಲೀಸರು ಕೂಡ ಒಂದು ಸೇಫ್ ಆಗಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಒಂದು IBಯಿಂದ ಹೊರಕಳಿಸಿದ್ದಾರೆ ಅಂತ ಹೇಳ್ಬೋದು. ಶರತ್, ಓಕೆ, ಥ್ಯಾಂಕ್ ಯು ಅನಿಲ್ ಸ್ವಾಮಿ ಡೀಟೇಲ್ಸ್ಗಾಗಿ.